ಲೆಟ್ ಮಿ ಸ್ಟಾರ್ಟ್ ವಿತ್ ವೆಂಕಿ ವಾಸ್ ಟೆಲ್ಲಿಂಗ್ ಹೆಂಗೆ ಹೇಳ್ತಿದ್ರು ಅಂದರೆ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಕರಿಕಾಡ ಟೈಟ್ಲ್ ಹಾಕಿಟ್ವಿ. ಅದಕ್ಕಿಂತ ಮುಂಚೆ ಅವರು ಒಬ್ರು ಕೇಳಿದ್ರು ಮಾಧ್ಯಮ ಮಿತ್ರರು, ನೀವೇನು ಮಾಡಿದ್ರಿ, ಹೆಂಗೆ ಪರಿಚಯ ಆಯ್ತು ಅಂತ. ಸೊ ಆ್ಯಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವು ಹೆಂಗೆ ಪರಿಚಯ ಆದ್ವಿ ಅಂದರೆ, ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡಿದ್ರು, ಒಂದು ಒಳ್ಳೆ ಸ್ಟೋರಿ ಮಾಡಿಬಿಟ್ಟು ಆಫರ್ ಮಾಡಿದ್ರು, ಲವ್ ಸ್ಟೋರಿನ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮೈಸೂರಿಗೆ ಹೋಗ್ತೀವಿ, ಕತೆ ಹೇಳ್ತಾರೆ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ. ನಾನು ಏನಕ್ಕೆ ಒಬ್ಬ ಇಸ್ ಅ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ, ಸ್ಟೋರಿ ಎಲ್ಲ ಕೇಳೋದಕ್ಕಿಂತ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದ್ದು ಅಷ್ಟೇ. ವಾಟ್ ಐ ಥಾಟ್ ಈಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಖತ್ತಿದೆ ಅಂತ ಗೊತ್ತಾಯಿತು. ಫಸ್ಟ್ ಒಂದು ಸಾಂಗ್ ನೋಡೋದ್ರಲ್ಲೇ ಗೊತ್ತಾಗಿತ್ತು. ಅದು ಒಂದೇ ರೀಸನ್ಗೆ ಐ ನೆವರ್ ಆಸ್ಟ್ ಎನಿ ಅದರ್ ವಿಡಿಯೋಸ್ ವಾಟ್ ಯು ಹಸ್ ಡನ್. ನನಗೆ ಇದೊಂದು ವಿಡಿಯೋ ಸಾಕು, ಲೆಟ್ ಅಸ್ ಡು ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ, ಸ್ಟೋರಿ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿ ಗೇವ್ ಎ ಲೈನ್. ಅವಾಗ ಇನ್ನೂ ಟೈಟ್ಲ್ ಗೇಟ್ಲ್ ಏನೂ ಇಟ್ಟಿರಲಿಲ್ಲ. ಒಂದು ನೇಮ್, ಹೀರೋದ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದು 2 ತಿಂಗಳ ಮುಂಚೆ ವಿ ಫೈನಲೈಸ್ಡ್ ದಿಸ್ ಟೈಟಲ್. ದಿಸ್ ಆಲ್ ಅಬೌಟ್ ದಟ್. ಕಾಡ, ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ನಿಜವಲ್ಲ, ಕಾಡ ಅಂದ್ರೆ ಇದು ವೆರಿ ಯೂನಿಕ್ ನೇಮ್. ಕಾಡ ಅಂದರೆ ಬೇಸಿಕ್ ಮೀನಿಂಗ್ ಏನು ಹೇಳ್ತಾರೆ ಅಂದರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ನಾನು ಚೈಲ್ಡ್ಹುಡ್ಡಲ್ಲಿ ನಮ್ಮೂರು ಚಿಕ್ಕಮಗಳೂರು ಹತ್ರ ಒಂದು ಸರಪನಹಳ್ಳಿ ಅಂತ. ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗಲ್ಲಿ ನೋಡ್ತಿಲ್ಲ, ಆ ಥರ 1980s 90s ಅಲ್ಲೆಲ್ಲ ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾವು ಹೆಂಗಿರ್ತಿದ್ದೆ ಅಂದರೆ, ನಂದು ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಇಷ್ಟು ಕೂದಲು ಬಿಟ್ಕೊಂಡು ಇಟ್ಸ್ ಲೈಕ್ ಫಾರೆಸ್ಟ್ ಥರನೇ. ನನಗೆ ಹೆಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರಿತಿದ್ರು ಅಂದರೆ, ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೀಯ ನೀನು ಅಂತ ಹೇಳ್ಬಿಟ್ಟು ಹೆಸರಿಟ್ರು ಅದನ್ನು. ಸೊ ಆ ನೇಮು ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನು ಕ್ಯಾರಿ ಮಾಡಿದ್ವಿ ಅಂದರೆ ರಿಲೀಸಿಗೆ. ಹೌದೌದು ಸರ್. ಏನಂದರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ, ಫೈಟ್ ಗೊತ್ತಿರಲಿಲ್ಲ. ಲೆಟ್ ಮಿ ನಾಟ್ ಫರ್ಗೆಟ್, ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಮ್ಮ ಸಣ್ಣಪ್ಪ ಅವರಿದ್ದಾರೆ, ಬ್ಯೂಟಿಫುಲ್. ನನಗೇನು ಮಾಡ್ತಿದ್ರು ಅಂದರೆ, ನಮ್ಮದು ಕ್ಲೈಮ್ಯಾಕ್ಸ್ ಫೈಟು ಸಣ್ಣಪ್ಪ ಅವ್ರು ಮಾಡಿದ್ರು, ವೆರಿ ಸೀನಿಯರ್ ಫೈಟ್ರು. ನನಗೆ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋದ್ರು ಅಂದರೆ ಶೂಟಿಂಗಿಗೆ. ಅದೇ ಥರ ನಮ್ಮ ಲೆಟ್ ಮಿ ಫಸ್ಟ್ ಶೆಡ್ಯೂಲ್ ಅಗೈನ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಾವೊಂದು ಅದೇ ನಾವು ಅನಿಮಲ್ ಬಗ್ಗೆ ಮಾಡ್ತಿದ್ವಿ, ಹಂದಿ ಬಗ್ಗೆ ಮಾಡ್ತಿದ್ವಲ್ಲ, ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಮಾಡೋಣ ಅಂತ ಆಯಿತು. ಕಳಸ ರಾಣಿಜರಿಗೆ ಹೋದ್ವಿ. ಅಲ್ಲಿ ಹೋದಾಗೇನೋ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ 2 fingers. ನಮಗೆ ಗೊತ್ತಿಲ್ಲ. ಜಾನಿ ಮಾಸ್ಟರ್ ಒಂದು 40 feet ರೋಪ್ ಹಾಕಿದ್ದಾರೆ, ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯಿತು, ಸ್ಲಿಪ್ ಆಯಿತು. ನೆಕ್ಸ್ಟ್ ಡೇ ನೋಡಿದ್ರೆ, ನಾವು ಎಂಟೈರ್ ಡೇ ಮಾರ್ನಿಂಗ್ ಆಗಿದ್ದು, ಬಟ್ ಎಂಟೈರ್ ಡೇ ಶೂಟ್ ಮಾಡೋದು ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಹೇಳ್ತಾರೆ 2 fingers ಹೋಗ್ಬಿಟ್ಟಿದೆ ಅಂತ. ಸೊ ದಿಸ್ ವಾಸ್ ಲೈಕ್ ಇಟ್. ಬಟ್ ವಿ ಟ್ರೈನ್ಡ್, ತುಂಬ ಟ್ರೈನಿಂಗ್ ಮಾಡಿದ್ರು, ಜಾನಿ ಮಾಸ್ಟರ್ ಆಗ್ಬೋದು, ಸಣ್ಣಪ್ಪವ್ರು ಆಗಿರ್ಬೋದು. ಆಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಆ್ಯಕ್ಷನ್ ಸೀಕ್ವೆನ್ಸ್ ಹಂಗಿರ್ತದೆ. ಆ್ಯಕ್ಚುಲಿ ಎಡ್ಜ್ ಆಫ್ ದಟ್ ರಾಣಿಜರಿ ಮೌಂಟೇನ್ ಇದ್ದಿದ್ದರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇತ್ತು. ಬಟ್ ವಿ ಎಂಜಾಯ್ಡ್ ದಟ್ ಆಲ್ಸೋ. ಒಂದು 4 months ಗ್ಯಾಪ್ ತೊಗೊಂಡ್ವಿ, ದೆನ್ ಅಗೇನ್ ವಿ ಸ್ಟಾರ್ಟೆಡ್ ದ ಶೂಟ್. ಸರ್, ನನ್ನ ಹಿನ್ನೆಲೆ ಇಸ್, ನಾನು ನಮ್ಮ ತಂದೆ ರೈತರು. ಐ ಆಮ್ ಫ್ರಮ್ ಎ ವಿಲೇಜ್ ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಗ್ರೌಂಡು. ವ್ಯವಸಾಯ, ನನಗೂ ಕಲ್ಟಿವೇಷನಲ್ಲಿ ನಮ್ಮ ತಂದೆ ಅವರು ಕಲ್ಟಿವೇಷನ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು, ತೋಟಕ್ಕೆ ಹೋಗೋದು ಎಲ್ಲ ಮಾಡ್ತಾಯಿದ್ವಿ. ಅಲ್ಲಿಂದಲೇ ಸ್ಟಡೀಸ್ ಮಾಡಲ್ಲ ಮಾಡ್ಕೊಂಡು ಬಂದ್ವಿ, ಸ್ಟೇಜ್ ಬೈ ಸ್ಟೇಜು. ನಾನು BCom ಆಯಿತು, ದೆನ್ MBA ಆಯಿತು. ಬಟ್ ಎಲ್ಲ MBA ಮಾಡಿ ಎಲ್ಲ ಜಾಬ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಇತ್ತು. ಅಂದರೆ ಬದುಕೋದೇ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದೀವಿ, ಆಯಿತು, ಅದು ರೆಡಿ ಆಯಿತು. ದೆನ್ ಹೆಂಗೆ ಬದುಕ್ತಾ ಇದೀವಿ, ನೆಕ್ಸ್ಟ್ ಕ್ವಶನ್ ಅಂದರೆ ನಮಗೆ ತುಂಬ ಇಷ್ಟವಾದ್ದೇನು, ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಅಂತೂ ಯಾವಾಗಲೂ ಇತ್ತು. ಆದರೆ ಏನು ಮಾಡಬೇಕು ಅನ್ನೋ ದೊಡ್ಡ ಕ್ವಶನ್ ಯಾವಾಗಲೂ. ರಿಟೇಲ್ ಔಟ್ಲೆಟ್ಸ್ಗಳು ಸ್ಟೋರ್ ಮಾಡೋದಾ, ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾ, ಇಲ್ಲ ಹೋಟೆಲ್ ಬಿಸ್ನೆಸ್ ಮಾಡೋದಾ. ಐ ವಾಸ್ ಇಂಟ್ರೆಸ್ಟೆಡ್ ಮಚ್ ಅಬೌಟ್ ರಿಟೇಲ್. ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬ ಇಷ್ಟ ಆಗ್ತಿದೆ ಯಾವಾಗಲೂ ಅಂದರೆ ಮೂವಿ ನೋಡೋದು. ಮೂವಿ ನೋಡುವಾಗ ನಾವು 1990s ನೋಡುವಾಗ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಸರ್, ಇಲ್ಲ ಅಂಬರೀಶ್ ಸರ್ ಬಂದರೆ ಅವ್ರು ಆ್ಯಕ್ಟ್ ಮಾಡ್ತಿದ್ರೆ ಅವರೇ ನಾನು ಆಗ್ಬಿಡ್ತಿದ್ದೆ. ಈಗ ನಾಗವಲ್ಲಿ ಹೆಂಗೆ ಆಗ್ಬಿಡ್ತಾರಲ್ಲ ಆ ಥರ ಅವ್ರು ನೋಡಿದ್ರೆ ನಾವು ನಾನೇ ಇದ್ದಂಗೆ ಅದು ಅಂತ ಆ ಫೀಲಲ್ಲಿ ಇರ್ತಿದ್ವಿ ಯಾವಾಗಲೂ. ಬಟ್ ಇಲ್ಲಿ ಒಂದು ಚೂಸ್ ಮಾಡಬೇಕು. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಈ ಒಂದು ಚೂಸ್ ಮಾಡಬೇಕು, ಏನು ಚೂಸ್ ಮಾಡ್ತೀಯಾ. ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೆಟ್ ಇಂಟು ಆ್ಯಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ, ಅಲಾಂಗ್ ವಿತ್ ಮೈ ರೆಗ್ಯುಲರ್ ವರ್ಕ್. ಸೊ ಆ ಥರ ನಾನು ಐ ಗಾಟ್ ಇಂಟು ದ ಮೂವಿನೇ. ಇಲ್ಲ, ಅವ್ರು ಕೇಳಿದ್ರು ವೀಕೆಂಡ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ನಾವು ಹಂಗೆ ಆ್ಯಕ್ಚುಲಿ ನಮ್ಮದು ವೆಂಕಿ ನಾವು ಡಿಸ್ಕಸ್ ಮಾಡಿದ ಹಾಗೇನೆ, ಐ ಆಮ್ ವರ್ಕಿಂಗ್ ಎಂಪ್ಲಾಯಿ, ದಿಸ್ ಹೌ ದ ಪ್ಲಾನ್ ಈಸ್.
ಫ್ರೈಡೇ ಈವ್ನಿಂಗ್ ನಮ್ಮದು 90% ಆಫ್ ದ ಶೂಟಿಂಗ್ ಎಲ್ಲ ಆಗಿರುತ್ತೆ ಅಂದರೆ ನೈಟ್ ಶೂಟ್ ಇರುತ್ತೆ. ಫ್ರೈಡೇ ಈವ್ನಿಂಗ್ ಹೋದರೆ ಫ್ರೈಡೇ ನೈಟ್, ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಸಂಡೇ ನೈಟ್ವರೆಗೂ ಲೇಟ್ ನೈಟ್ವರೆಗೂ ಶೂಟ್ ಮಾಡಿ. ಈವನ್ ಇಫ್ ಯು ಆಸ್ ಮೀ, ನಮ್ಮ ಕ್ಲೈಮ್ಯಾಕ್ಸ್ ನಾನ್ ಸ್ಟಾಪ್ 48 hours ಶೂಟ್. ಅಷ್ಟಾದರೆ ವರ್ಕ್ ಪ್ರೆಷರ್ ಇರುತ್ತೆ. ಬಟ್ ವಿತಿನ್ ದ ಟೈಮ್ ಲೈನ್ ನಾನು ವೆಂಕಿ ಹೇಳ್ತಿದ್ದೆ, ದಿಸ್ ಇಸ್ ದ ಲಾಸ್ಟ್ ಡೇಟ್, ಲಾಸ್ಟ್ ಟೈಮಿಂಗ್ ನಾವು ಮಾಡಲೇಬೇಕು, ಕ್ಲೋಸ್ ಮಾಡಬೇಕಂತ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಲೆಟ್ ಮಿ ನಾಟ್ ಫಾರ್ಗೆಟ್ ನಮ್ಮ ಜೀವನ್ ಗೌಡ್ರು DOP, ಜೀವನ್ ಗೌಡ್ರ ಬರ್ತಿನ ಮೇಲೆ ಅವರು ಸೊ ಅವರು ಡೇ ಆ್ಯಂಡ್ ನೈಟ್ he has worked a lot. DOP ಅಂದರೆ ಇಟ್ಸ್ ನಾಟ್ ಸೊ ಈಸಿ. ಅವ್ರ ಟೀಮ್ನೆಲ್ಲ ಇಟ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ದೇ ವರ್ಕ್ ವೆರಿ ಹಾರ್ಡ್.